ಇನ್ನು ಕೊರೋನಾ ವೈರಸ್ ಇಡೀ ದೇಶವನ್ನು ಇನ್ನಿಲ್ಲದಂತೆ ಕಾಡಿತ್ತು. ಇದೀಗ ಥೇಟ್ ಕೊರೋನಾ ಮಾದರಿ ಹೊಸ ವೈರಲ್ ಬಂದಿದೆಯಂತೆ. ಕೊರೋನಾದ ಸೃಷ್ಟಿಕರ್ತ ಚೀನಾದಲ್ಲಿ HMPV ಅನ್ನೋ ಭಯಂಕರವಾದ ವೈರಸ್ ಹರಡ್ತಾ ಇದೆಯಂತೆ. HMVP ಅಂದರೆ ಹ್ಯೂಮನ್ ಮೆಟಾಪ್ಯೂಮೋ ವೈರಸ್ ಎಂದು ಹೇಳಲಾಗ್ತಾ ಇದೆ. ಈಗಾಗಲೇ ಈ ವೈರಸ್ ಚೀನಾದಲ್ಲಿ ಉಲ್ಬಣವಾಗಿದ್ದು ವಿಶ್ವದಾದ್ಯಂತ ಹರಡಲು ಪ್ರಾರಂಭವಾಗಿದೆಯಂತೆ. ಇದರ ಬಗ್ಗೆ ಮಾತನಾಡಿದ್ದಾರೆ ನಮ್ಮ ಶಾಸಕರೊಬ್ಬರು. ಮಾಸ್ಕ್ ಹಾಕೊಂಡಿದ್ದಾರೆ, 80% ಜನ ಮಾಸ್ಕ್ ಹಾಕೊಂಡಿದ್ದಾರೆ. ಹಾಗಂತ ಕಡ್ಡಾಯ ಅಂತಲ್ಲ, ಅವರ ಆರೋಗ್ಯ ದೃಷ್ಟಿಯಿಂದನೂ ಹಾಕ್ಕೊಂಡಿರ್ಬೋದು. ಬಟ್ ಎಲ್ಲ ಕಡೆ ಸ್ಯಾನಿಟೈಸರ್ ಇಟ್ಟಿದ್ದಾರೆ, ಮಾಸ್ಕು ಹಾಕ್ಕೊಂಡಿದ್ದಾರೆ. ಮಾಸ್ಕ್ ಹಾಕ್ಕೊಂಡು ಓಡಾಡ್ತಾ ಇದ್ದಾರೆ. ಎಲ್ಲ ಶಾಪು ಮಾಲ್ಗಳಲ್ಲೆಲ್ಲ ಅವ್ರ ಜಾಗೃತಿ ಇರ್ಬೋದು ಅಂತ ಅನ್ಸ್ಕೊಳುತ್ತೆ ನನಗೆ. ಹೊಸ ವೈರಸ್ ಬಂದಿದೆ ಅಂತಾರೆ, ಬಟ್ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಗ್ತಾ ಇಲ್ಲ. ಬಟ್ ಎಲ್ಲರೂ ಮಾಸ್ಕ್ 80% ಮಾಸ್ಕ್ ಹಾಕೊಂಡು ಓಡಾಡ್ತಾ ಇದ್ದಾರೆ. ಪಬ್ಲಿಕ್ ಟ್ರಾನ್ಸ್ಪೋರ್ಟಿಂದ ಹಿಡಿದು ಎಲ್ಲದರಲ್ಲೂ ಮಾಸ್ಕ್ ಹಾಕೊಂಡು ಓಡಾಡ್ತಾ ಇದ್ದಾರೆ. ಇಲ್ಲ ಅದೇನು ಚೆಕ್ ಮಾಡ್ತಾ ಇಲ್ಲ, ಸಣ್ಣ ಮಕ್ಕಳು ಚೆಕ್ ಮಾಡ್ತಾ ಇದ್ದಾರೆ. ಇದ್ರನ್ನ ಟೆಂಪ್ರೇಚರ್ನ ನೀವು ಏರ್ಪೋರ್ಟ್ ಇಳಿದ ತಕ್ಷಣ ಸಣ್ಣ ಮಕ್ಕಳುಗಳನ್ನ ಚೆಕ್ ಮಾಡ್ತಾ ಇದ್ದಾರೆ, ದೊಡ್ಡವ್ರದ್ದೇನಿಲ್ಲ. ಬಟ್ ಅವರು ಅದಕ್ಕೆ ಇನ್ನು ಕೊರೋನಾ ವೈರಸ್ ಇಡೀ ದೇಶವನ್ನು ಇನ್ನಿಲ್ಲದಂತೆ ಕಾಡಿತ್ತು. ಇದೀಗ ಥೇಟ್ ಕೊರೋನಾ ಮಾದರಿ ಹೊಸ ವೈರಲ್ ಬಂದಿದೆಯಂತೆ. ಕೊರೋನಾದ ಸೃಷ್ಟಿಕರ್ತ ಚೀನಾದಲ್ಲಿ HMPV ಅನ್ನೋ ಭಯಂಕರವಾದ ವೈರಸ್ ಹರಡ್ತಾ ಇದೆಯಂತೆ. HMVP ಅಂದರೆ ಹ್ಯೂಮನ್ ಮೆಟಾಪ್ಯೂಮೋ ವೈರಸ್ ಎಂದು ಹೇಳಲಾಗ್ತಾ ಇದೆ. ಈಗಾಗಲೇ ಈ ವೈರಸ್ ಚೀನಾದಲ್ಲಿ ಉಲ್ಬಣವಾಗಿದ್ದು ವಿಶ್ವದಾದ್ಯಂತ ಹರಡಲು ಪ್ರಾರಂಭವಾಗಿದೆಯಂತೆ. ಇದರ ಬಗ್ಗೆ ಮಾತನಾಡಿದ್ದಾರೆ ನಮ್ಮ ಶಾಸಕರೊಬ್ಬರು. ಮಾಸ್ಕ್ ಹಾಕೊಂಡಿದ್ದಾರೆ, 80% ಜನ ಮಾಸ್ಕ್ ಹಾಕೊಂಡಿದ್ದಾರೆ. ಹಾಗಂತ ಕಡ್ಡಾಯ ಅಂತಲ್ಲ, ಅವರ ಆರೋಗ್ಯ ದೃಷ್ಟಿಯಿಂದನೂ ಹಾಕ್ಕೊಂಡಿರ್ಬೋದು. ಬಟ್ ಎಲ್ಲ ಕಡೆ ಸ್ಯಾನಿಟೈಸರ್ ಇಟ್ಟಿದ್ದಾರೆ, ಮಾಸ್ಕು ಹಾಕ್ಕೊಂಡಿದ್ದಾರೆ. ಮಾಸ್ಕ್ ಹಾಕ್ಕೊಂಡು ಓಡಾಡ್ತಾ ಇದ್ದಾರೆ. ಎಲ್ಲ ಶಾಪು ಮಾಲ್ಗಳಲ್ಲೆಲ್ಲ ಅವ್ರ ಜಾಗೃತಿ ಇರ್ಬೋದು ಅಂತ ಅನ್ಸ್ಕೊಳುತ್ತೆ ನನಗೆ. ಹೊಸ ವೈರಸ್ ಬಂದಿದೆ ಅಂತಾರೆ, ಬಟ್ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಗ್ತಾ ಇಲ್ಲ. ಬಟ್ ಎಲ್ಲರೂ ಮಾಸ್ಕ್ 80% ಮಾಸ್ಕ್ ಹಾಕೊಂಡು ಓಡಾಡ್ತಾ ಇದ್ದಾರೆ. ಪಬ್ಲಿಕ್ ಟ್ರಾನ್ಸ್ಪೋರ್ಟಿಂದ ಹಿಡಿದು ಎಲ್ಲದರಲ್ಲೂ ಮಾಸ್ಕ್ ಹಾಕೊಂಡು ಓಡಾಡ್ತಾ ಇದ್ದಾರೆ. ಇಲ್ಲ ಅದೇನು ಚೆಕ್ ಮಾಡ್ತಾ ಇಲ್ಲ, ಸಣ್ಣ ಮಕ್ಕಳು ಚೆಕ್ ಮಾಡ್ತಾ ಇದ್ದಾರೆ. ಇದ್ರನ್ನ ಟೆಂಪ್ರೇಚರ್ನ ನೀವು ಏರ್ಪೋರ್ಟ್ ಇಳಿದ ತಕ್ಷಣ ಸಣ್ಣ ಮಕ್ಕಳುಗಳನ್ನ ಚೆಕ್ ಮಾಡ್ತಾ ಇದ್ದಾರೆ, ದೊಡ್ಡವ್ರದ್ದೇನಿಲ್ಲ. ಬಟ್ ಅವರು ಅದಕ್ಕೆ ಇನ್ನು ಕೊರೋನಾ ವೈರಸ್ ಇಡೀ ದೇಶವನ್ನು ಇನ್ನಿಲ್ಲದಂತೆ ಕಾಡಿತ್ತು. ಇದೀಗ ಥೇಟ್ ಕೊರೋನಾ ಮಾದರಿ ಹೊಸ ವೈರಲ್ ಬಂದಿದೆಯಂತೆ. ಕೊರೋನಾದ ಸೃಷ್ಟಿಕರ್ತ ಚೀನಾದಲ್ಲಿ HMPV ಅನ್ನೋ ಭಯಂಕರವಾದ ವೈರಸ್ ಹರಡ್ತಾ ಇದೆಯಂತೆ. HMVP ಅಂದರೆ ಹ್ಯೂಮನ್ ಮೆಟಾಪ್ಯೂಮೋ ವೈರಸ್ ಎಂದು ಹೇಳಲಾಗ್ತಾ ಇದೆ. ಈಗಾಗಲೇ ಈ ವೈರಸ್ ಚೀನಾದಲ್ಲಿ ಉಲ್ಬಣವಾಗಿದ್ದು ವಿಶ್ವದಾದ್ಯಂತ ಹರಡಲು ಪ್ರಾರಂಭವಾಗಿದೆಯಂತೆ. ಇದರ ಬಗ್ಗೆ ಮಾತನಾಡಿದ್ದಾರೆ ನಮ್ಮ ಶಾಸಕರೊಬ್ಬರು. ಮಾಸ್ಕ್ ಹಾಕೊಂಡಿದ್ದಾರೆ, 80% ಜನ ಮಾಸ್ಕ್ ಹಾಕೊಂಡಿದ್ದಾರೆ. ಹಾಗಂತ ಕಡ್ಡಾಯ ಅಂತಲ್ಲ, ಅವರ ಆರೋಗ್ಯ ದೃಷ್ಟಿಯಿಂದನೂ ಹಾಕ್ಕೊಂಡಿರ್ಬೋದು. ಬಟ್ ಎಲ್ಲ ಕಡೆ ಸ್ಯಾನಿಟೈಸರ್ ಇಟ್ಟಿದ್ದಾರೆ, ಮಾಸ್ಕು ಹಾಕ್ಕೊಂಡಿದ್ದಾರೆ. ಮಾಸ್ಕ್ ಹಾಕೊಂಡು ಓಡಾಡ್ತಾ ಇದ್ದಾರೆ. ಎಲ್ಲ ಶಾಪು ಮಾಲ್ಗಳಲ್ಲೆಲ್ಲ ಅವ್ರ ಜಾಗೃತಿ ಇರ್ಬೋದು ಅಂತ ಅನ್ಸ್ಕೊಳುತ್ತೆ ನನಗೆ. ಹೊಸ ವೈರಸ್ ಬಂದಿದೆ ಅಂತಾರೆ, ಬಟ್ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಗ್ತಾ ಇಲ್ಲ. ಬಟ್ ಎಲ್ಲರೂ ಮಾಸ್ಕ್ 80% ಮಾಸ್ಕ್ ಹಾಕೊಂಡು ಓಡಾಡ್ತಾ ಇದ್ದಾರೆ. ಪಬ್ಲಿಕ್ ಟ್ರಾನ್ಸ್ಪೋರ್ಟಿಂದ ಹಿಡಿದು ಎಲ್ಲದರಲ್ಲೂ ಮಾಸ್ಕ್ ಹಾಕೊಂಡು ಓಡಾಡ್ತಾ ಇದ್ದಾರೆ. ಇಲ್ಲ ಅದೇನು ಚೆಕ್ ಮಾಡ್ತಾ ಇಲ್ಲ, ಸಣ್ಣ ಮಕ್ಕಳು ಚೆಕ್ ಮಾಡ್ತಾ ಇದ್ದಾರೆ. ಇದ್ರನ್ನ ಟೆಂಪ್ರೇಚರ್ನ ನೀವು ಏರ್ಪೋರ್ಟ್ ಇಳಿದ ತಕ್ಷಣ ಸಣ್ಣ ಮಕ್ಕಳುಗಳನ್ನ ಚೆಕ್ ಮಾಡ್ತಾ ಇದ್ದಾರೆ, ದೊಡ್ಡವ್ರದ್ದೇನಿಲ್ಲ. ಬಟ್ ಅವರು ಅದಕ್ಕೆ ಇನ್ನು ಕೊರೋನಾ ವೈರಸ್ ಇಡೀ ದೇಶವನ್ನು ಇನ್ನಿಲ್ಲದಂತೆ ಕಾಡಿತ್ತು. ಇದೀಗ ಥೇಟ್ ಕೊರೋನಾ ಮಾದರಿ ಹೊಸ ವೈರಲ್ ಬಂದಿದೆಯಂತೆ. ಕೊರೋನಾದ ಸೃಷ್ಟಿಕರ್ತ ಚೀನಾದಲ್ಲಿ HMPV ಅನ್ನೋ ಭಯಂಕರವಾದ ವೈರಸ್ ಹರಡ್ತಾ ಇದೆಯಂತೆ. HMVP ಅಂದರೆ ಹ್ಯೂಮನ್ ಮೆಟಾಪ್ಯೂಮೋ ವೈರಸ್ ಎಂದು ಹೇಳಲಾಗ್ತಾ ಇದೆ. ಈಗಾಗಲೇ ಈ ವೈರಸ್ ಚೀನಾದಲ್ಲಿ ಉಲ್ಬಣವಾಗಿದ್ದು ವಿಶ್ವದಾದ್ಯಂತ ಹರಡಲು ಪ್ರಾರಂಭವಾಗಿದೆಯಂತೆ. ಇದರ ಬಗ್ಗೆ ಮಾತನಾಡಿದ್ದಾರೆ ನಮ್ಮ ಶಾಸಕರೊಬ್ಬರು. ಮಾಸ್ಕ್ ಹಾಕೊಂಡಿದ್ದಾರೆ, 80% ಜನ ಮಾಸ್ಕ್ ಹಾಕೊಂಡಿದ್ದಾರೆ. ಹಾಗಂತ ಕಡ್ಡಾಯ ಅಂತಲ್ಲ, ಅವರ ಆರೋಗ್ಯ ದೃಷ್ಟಿಯಿಂದನೂ ಹಾಕ್ಕೊಂಡಿರ್ಬೋದು. ಬಟ್ ಎಲ್ಲ ಕಡೆ ಸ್ಯಾನಿಟೈಸರ್ ಇಟ್ಟಿದ್ದಾರೆ, ಮಾಸ್ಕು ಹಾಕ್ಕೊಂಡಿದ್ದಾರೆ. ಮಾಸ್ಕ್ ಹಾಕೊಂಡು ಓಡಾಡ್ತಾ ಇದ್ದಾರೆ. ಎಲ್ಲ ಶಾಪು ಮಾಲ್ಗಳಲ್ಲೆಲ್ಲ ಅವ್ರ ಜಾಗೃತಿ ಇರ್ಬೋದು ಅಂತ ಅನ್ಸ್ಕೊಳುತ್ತೆ ನನಗೆ. ಹೊಸ ವೈರಸ್ ಬಂದಿದೆ ಅಂತಾರೆ, ಬಟ್ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಗ್ತಾ ಇಲ್ಲ. ಬಟ್ ಎಲ್ಲರೂ ಮಾಸ್ಕ್ 80% ಮಾಸ್ಕ್ ಹಾಕೊಂಡು ಓಡಾಡ್ತಾ ಇದ್ದಾರೆ. ಪಬ್ಲಿಕ್ ಟ್ರಾನ್ಸ್ಪೋರ್ಟಿಂದ ಹಿಡಿದು ಎಲ್ಲದರಲ್ಲೂ ಮಾಸ್ಕ್ ಹಾಕೊಂಡು ಓಡಾಡ್ತಾ ಇದ್ದಾರೆ. ಇಲ್ಲ ಅದೇನು ಚೆಕ್ ಮಾಡ್ತಾ ಇಲ್ಲ, ಸಣ್ಣ ಮಕ್ಕಳು ಚೆಕ್ ಮಾಡ್ತಾ ಇದ್ದಾರೆ. ಇದ್ರನ್ನ ಟೆಂಪ್ರೇಚರ್ನ ನೀವು ಏರ್ಪೋರ್ಟ್ ಇಳಿದ ತಕ್ಷಣ ಸಣ್ಣ ಮಕ್ಕಳುಗಳನ್ನ ಚೆಕ್ ಮಾಡ್ತಾ ಇದ್ದಾರೆ, ದೊಡ್ಡವ್ರದ್ದೇನಿಲ್ಲ. ಬಟ್ ಅವರು ಅದಕ್ಕೆ ಇನ್ನು ಕೊರೋನಾ ವೈರಸ್ ಇಡೀ ದೇಶವನ್ನು ಇನ್ನಿಲ್ಲದಂತೆ ಕಾಡಿತ್ತು. ಇದೀಗ ಥೇಟ್ ಕೊರೋನಾ ಮಾದರಿ ಹೊಸ ವೈರಲ್ ಬಂದಿದೆಯಂತೆ. ಕೊರೋನಾದ ಸೃಷ್ಟಿಕರ್ತ ಚೀನಾದಲ್ಲಿ HMPV ಅನ್ನೋ ಭಯಂಕರವಾದ ವೈರಸ್ ಹರಡ್ತಾ ಇದೆಯಂತೆ. HMVP ಅಂದರೆ ಹ್ಯೂಮನ್ ಮೆಟಾಪ್ಯೂಮೋ ವೈರಸ್ ಎಂದು ಹೇಳಲಾಗ್ತಾ ಇದೆ. ಈಗಾಗಲೇ ಈ ವೈರಸ್ ಚೀನಾದಲ್ಲಿ ಉಲ್ಬಣವಾಗಿದ್ದು ವಿಶ್ವದಾದ್ಯಂತ ಹರಡಲು ಪ್ರಾರಂಭವಾಗಿದೆಯಂತೆ. ಇದರ ಬಗ್ಗೆ ಮಾತನಾಡಿದ್ದಾರೆ ನಮ್ಮ ಶಾಸಕರೊಬ್ಬರು. ಮಾಸ್ಕ್ ಹಾಕೊಂಡಿದ್ದಾರೆ, 80% ಜನ ಮಾಸ್ಕ್ ಹಾಕೊಂಡಿದ್ದಾರೆ. ಹಾಗಂತ ಕಡ್ಡಾಯ ಅಂತಲ್ಲ, ಅವರ ಆರೋಗ್ಯ ದೃಷ್ಟಿಯಿಂದನೂ ಹಾಕ್ಕೊಂಡಿರ್ಬೋದು. ಬಟ್ ಎಲ್ಲ ಕಡೆ ಸ್ಯಾನಿಟೈಸರ್ ಇಟ್ಟಿದ್ದಾರೆ, ಮಾಸ್ಕು ಹಾಕ್ಕೊಂಡಿದ್ದಾರೆ. ಮಾಸ್ಕ್ ಹಾಕೊಂಡು ಓಡಾಡ್ತಾ ಇದ್ದಾರೆ. ಎಲ್ಲ
ಶಾಪು ಮಾಲ್ಗಳಲ್ಲೆಲ್ಲ ಅವ್ರ ಜಾಗೃತಿ ಇರ್ಬೋದು ಅಂತ ಅನ್ಸ್ಕೊಳುತ್ತೆ ನನಗೆ. ಹೊಸ ವೈರಸ್ ಬಂದಿದೆ ಅಂತಾರೆ, ಬಟ್ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಗ್ತಾ ಇಲ್ಲ. ಬಟ್ ಎಲ್ಲರೂ ಮಾಸ್ಕ್ 80% ಮಾಸ್ಕ್ ಹಾಕೊಂಡು ಓಡಾಡ್ತಿದ್ದಾರೆ. ಪಬ್ಲಿಕ್ ಟ್ರಾನ್ಸ್ಪೋರ್ಟಿಂದ ಹಿಡಿದು ಎಲ್ಲರಲ್ಲೂ ಮಾಸ್ಕ್ ಹಾಕೊಂಡು ಓಡಾಡ್ತಾರೆ. ಇಲ್ಲ ಅದೇನು ಚೆಕ್ ಮಾಡ್ತಾ ಇಲ್ಲ. ಸಣ್ಣ ಮಕ್ಕಳು ಚೆಕ್ ಮಾಡ್ತಾ ಇದ್ದಾರೆ. ಇದ್ರನ್ನ ಟೆಂಪ್ರೇಚರ್ನ ನೀವು ಏರ್ಪೋರ್ಟ್ ಇಳಿದ ತಕ್ಷಣ ಸಣ್ಣ ಮಕ್ಕಳುಗಳನ್ನ ಚೆಕ್ ಮಾಡ್ತಾ ಇದ್ದಾರೆ, ದೊಡ್ಡವ್ರದ್ದೇನಿಲ್ಲ. ಬಟ್ ಅವರು ಇನ್ನು ಕೊರೋನಾ ವೈರಸ್ ಇಡೀ ದೇಶವನ್ನು ಇನ್ನಿಲ್ಲದಂತೆ ಕಾಡಿತ್ತು. ಇದೀಗ ಥೇಟ್ ಕೊರೋನಾ ಮಾದರಿ ಹೊಸ ವೈರಲ್ ಬಂದಿದೆಯಂತೆ. ಕೊರೋನಾದ ಸೃಷ್ಟಿಕರ್ತ ಚೀನಾದಲ್ಲಿ HMPV ಅನ್ನೋ ಭಯಂಕರವಾದ ವೈರಸ್ ಹರಡ್ತಾ ಇದೆಯಂತೆ. HMVP ಅಂದರೆ ಹ್ಯೂಮನ್ ಮೆಟಾಪ್ಯೂಮೋ ವೈರಸ್ ಎಂದು ಹೇಳಲಾಗ್ತಾ ಇದೆ. ಈಗಾಗಲೇ ಈ ವೈರಸ್ ಚೀನಾದಲ್ಲಿ ಉಲ್ಬಣವಾಗಿದ್ದು ವಿಶ್ವದಾದ್ಯಂತ ಹರಡಲು ಪ್ರಾರಂಭವಾಗಿದೆಯಂತೆ. ಇದರ ಬಗ್ಗೆ ಮಾತನಾಡಿದ್ದಾರೆ ನಮ್ಮ ಶಾಸಕರೊಬ್ಬರು. ಮಾಸ್ಕ್ ಹಾಕೊಂಡಿದ್ದಾರೆ, 80% ಜನ ಮಾಸ್ಕ್ ಹಾಕೊಂಡಿದ್ದಾರೆ. ಹಾಗಂತ ಕಡ್ಡಾಯ ಅಂತಲ್ಲ, ಅವರ ಆರೋಗ್ಯ ದೃಷ್ಟಿಯಿಂದನೂ ಹಾಕ್ಕೊಂಡಿರ್ಬೋದು. ಬಟ್ ಎಲ್ಲ ಕಡೆ ಸ್ಯಾನಿಟೈಸರ್ ಇಟ್ಟಿದ್ದಾರೆ, ಮಾಸ್ಕು ಹಾಕ್ಕೊಂಡಿದ್ದಾರೆ. ಮಾಸ್ಕ್ ಹಾಕ್ಕೊಂಡು ಓಡಾಡ್ತಾ ಇದ್ದಾರೆ. ಎಲ್ಲ ಶಾಪು ಮಾಲ್ಗಳಲ್ಲೆಲ್ಲ ಅವ್ರ ಜಾಗೃತಿ ಇರ್ಬೋದು ಅಂತ ಅನ್ಸ್ಕೊಳುತ್ತೆ ನನಗೆ. ಹೊಸ ವೈರಸ್ ಬಂದಿದೆ ಅಂತಾರೆ, ಬಟ್ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಗ್ತಾ ಇಲ್ಲ. ಬಟ್ ಎಲ್ಲರೂ ಮಾಸ್ಕ್ 80% ಮಾಸ್ಕ್ ಹಾಕೊಂಡು ಓಡಾಡ್ತಿದ್ದಾರೆ. ಪಬ್ಲಿಕ್ ಟ್ರಾನ್ಸ್ಪೋರ್ಟಿಂದ ಹಿಡಿದು ಎಲ್ಲರಲ್ಲೂ ಮಾಸ್ಕ್ ಹಾಕೊಂಡು ಓಡಾಡ್ತಾರೆ. ಇಲ್ಲ ಅದೇನು ಚೆಕ್ ಮಾಡ್ತಾ ಇಲ್ಲ. ಸಣ್ಣ ಮಕ್ಕಳು ಚೆಕ್ ಮಾಡ್ತಾ ಇದ್ದಾರೆ. ಇದ್ರನ್ನ ಟೆಂಪ್ರೇಚರ್ನ ನೀವು ಏರ್ಪೋರ್ಟ್ ಇಳಿದ ತಕ್ಷಣ ಸಣ್ಣ ಮಕ್ಕಳುಗಳನ್ನ ಚೆಕ್ ಮಾಡ್ತಾ ಇದ್ದಾರೆ, ದೊಡ್ಡವ್ರದ್ದೇನಿಲ್ಲ. ಬಟ್ ಅವರು ಇನ್ನು ಕೊರೋನಾ ವೈರಸ್ ಇಡೀ ದೇಶವನ್ನು ಇನ್ನಿಲ್ಲದಂತೆ ಕಾಡಿತ್ತು. ಇದೀಗ ಥೇಟ್ ಕೊರೋನಾ ಮಾದರಿ ಹೊಸ ವೈರಲ್ ಬಂದಿದೆಯಂತೆ. ಕೊರೋನಾದ ಸೃಷ್ಟಿಕರ್ತ ಚೀನಾದಲ್ಲಿ HMPV ಅನ್ನೋ ಭಯಂಕರವಾದ ವೈರಸ್ ಹರಡ್ತಾ ಇದೆಯಂತೆ. HMVP ಅಂದರೆ ಹ್ಯೂಮನ್ ಮೆಟಾಪ್ಯೂಮೋ ವೈರಸ್ ಎಂದು ಹೇಳಲಾಗ್ತಾ ಇದೆ. ಈಗಾಗಲೇ ಈ ವೈರಸ್ ಚೀನಾದಲ್ಲಿ ಉಲ್ಬಣವಾಗಿದ್ದು ವಿಶ್ವದಾದ್ಯಂತ ಹರಡಲು ಪ್ರಾರಂಭವಾಗಿದೆಯಂತೆ. ಇದರ ಬಗ್ಗೆ ಮಾತನಾಡಿದ್ದಾರೆ ನಮ್ಮ ಶಾಸಕರೊಬ್ಬರು. ಮಾಸ್ಕ್ ಹಾಕೊಂಡಿದ್ದಾರೆ, 80% ಜನ ಮಾಸ್ಕ್ ಹಾಕೊಂಡಿದ್ದಾರೆ. ಹಾಗಂತ ಕಡ್ಡಾಯ ಅಂತಲ್ಲ, ಅವರ ಆರೋಗ್ಯ ದೃಷ್ಟಿಯಿಂದನೂ ಹಾಕ್ಕೊಂಡಿರ್ಬೋದು. ಬಟ್ ಎಲ್ಲ ಕಡೆ ಸ್ಯಾನಿಟೈಸರ್ ಇಟ್ಟಿದ್ದಾರೆ, ಮಾಸ್ಕು ಹಾಕ್ಕೊಂಡಿದ್ದಾರೆ. ಮಾಸ್ಕ್ ಹಾಕ್ಕೊಂಡು ಓಡಾಡ್ತಾ ಇದ್ದಾರೆ. ಎಲ್ಲ ಶಾಪು ಮಾಲ್ಗಳಲ್ಲೆಲ್ಲ ಅವ್ರ ಜಾಗೃತಿ ಇರ್ಬೋದು ಅಂತ ಅನ್ಸ್ಕೊಳುತ್ತೆ ನನಗೆ. ಹೊಸ ವೈರಸ್ ಬಂದಿದೆ ಅಂತಾರೆ, ಬಟ್ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಗ್ತಾ ಇಲ್ಲ. ಬಟ್ ಎಲ್ಲರೂ ಮಾಸ್ಕ್ 80% ಮಾಸ್ಕ್ ಹಾಕೊಂಡು ಓಡಾಡ್ತಿದ್ದಾರೆ. ಪಬ್ಲಿಕ್ ಟ್ರಾನ್ಸ್ಪೋರ್ಟಿಂದ ಹಿಡಿದು ಎಲ್ಲರಲ್ಲೂ ಮಾಸ್ಕ್ ಹಾಕೊಂಡು ಓಡಾಡ್ತಾರೆ. ಇಲ್ಲ ಅದೇನು ಚೆಕ್ ಮಾಡ್ತಾ ಇಲ್ಲ. ಸಣ್ಣ ಮಕ್ಕಳು ಚೆಕ್ ಮಾಡ್ತಾ ಇದ್ದಾರೆ. ಇದ್ರನ್ನ ಟೆಂಪ್ರೇಚರ್ನ ನೀವು ಏರ್ಪೋರ್ಟ್ ಇಳಿದ ತಕ್ಷಣ ಸಣ್ಣ ಮಕ್ಕಳುಗಳನ್ನ ಚೆಕ್ ಮಾಡ್ತಾ ಇದ್ದಾರೆ, ದೊಡ್ಡವ್ರದ್ದೇನಿಲ್ಲ. ಬಟ್ ಅವರು ಇನ್ನು ಕೊರೋನಾ ವೈರಸ್ ಇಡೀ ದೇಶವನ್ನು ಇನ್ನಿಲ್ಲದಂತೆ ಕಾಡಿತ್ತು. ಇದೀಗ ಥೇಟ್ ಕೊರೋನಾ ಮಾದರಿ ಹೊಸ ವೈರಲ್ ಬಂದಿದೆಯಂತೆ. ಕೊರೋನಾದ ಸೃಷ್ಟಿಕರ್ತ ಚೀನಾದಲ್ಲಿ HMPV ಅನ್ನೋ ಭಯಂಕರವಾದ ವೈರಸ್ ಹರಡ್ತಾ ಇದೆಯಂತೆ. HMVP ಅಂದರೆ ಹ್ಯೂಮನ್ ಮೆಟಾಪ್ಯೂಮೋ ವೈರಸ್ ಎಂದು ಹೇಳಲಾಗ್ತಾ ಇದೆ. ಈಗಾಗಲೇ ಈ ವೈರಸ್ ಚೀನಾದಲ್ಲಿ ಉಲ್ಬಣವಾಗಿದ್ದು ವಿಶ್ವದಾದ್ಯಂತ ಹರಡಲು ಪ್ರಾರಂಭವಾಗಿದೆಯಂತೆ. ಇದರ ಬಗ್ಗೆ ಮಾತನಾಡಿದ್ದಾರೆ ನಮ್ಮ ಶಾಸಕರೊಬ್ಬರು. ಮಾಸ್ಕ್ ಹಾಕೊಂಡಿದ್ದಾರೆ, 80% ಜನ ಮಾಸ್ಕ್ ಹಾಕೊಂಡಿದ್ದಾರೆ. ಹಾಗಂತ ಕಡ್ಡಾಯ ಅಂತಲ್ಲ, ಅವರ ಆರೋಗ್ಯ ದೃಷ್ಟಿಯಿಂದನೂ ಹಾಕ್ಕೊಂಡಿರ್ಬೋದು. ಬಟ್ ಎಲ್ಲ ಕಡೆ ಸ್ಯಾನಿಟೈಸರ್ ಇಟ್ಟಿದ್ದಾರೆ, ಮಾಸ್ಕು ಹಾಕ್ಕೊಂಡಿದ್ದಾರೆ. ಮಾಸ್ಕ್ ಹಾಕೊಂಡು ಓಡಾಡ್ತಾ ಇದ್ದಾರೆ. ಎಲ್ಲ ಶಾಪು ಮಾಲ್ಗಳಲ್ಲೆಲ್ಲ ಅವ್ರ ಜಾಗೃತಿ ಇರ್ಬೋದು ಅಂತ ಅನ್ಸ್ಕೊಳುತ್ತೆ ನನಗೆ. ಹೊಸ ವೈರಸ್ ಬಂದಿದೆ ಅಂತಾರೆ, ಬಟ್ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಗ್ತಾ ಇಲ್ಲ. ಬಟ್ ಎಲ್ಲರೂ ಮಾಸ್ಕ್ 80% ಮಾಸ್ಕ್ ಹಾಕೊಂಡು ಓಡಾಡ್ತಿದ್ದಾರೆ. ಪಬ್ಲಿಕ್ ಟ್ರಾನ್ಸ್ಪೋರ್ಟಿಂದ ಹಿಡಿದು ಎಲ್ಲರಲ್ಲೂ ಮಾಸ್ಕ್ ಹಾಕೊಂಡು ಓಡಾಡ್ತಾರೆ. ಇಲ್ಲ ಅದೇನು ಚೆಕ್ ಮಾಡ್ತಾ ಇಲ್ಲ. ಸಣ್ಣ ಮಕ್ಕಳು ಚೆಕ್ ಮಾಡ್ತಾ ಇದ್ದಾರೆ. ಇದ್ರನ್ನ ಟೆಂಪ್ರೇಚರ್ನ ನೀವು ಏರ್ಪೋರ್ಟ್ ಇಳಿದ ತಕ್ಷಣ ಸಣ್ಣ ಮಕ್ಕಳುಗಳನ್ನ ಚೆಕ್ ಮಾಡ್ತಾ ಇದ್ದಾರೆ, ದೊಡ್ಡವ್ರದ್ದೇನಿಲ್ಲ. ಬಟ್ ಅವರು